ಈಗ ವೀಕೆಂಡ್ ಅಂತ ಬಂದ ತಕ್ಷಣನೇ ಚೈತ್ರ ಅವರಿಗೆ ಹುಷಾರಿಲ್ದಂಗೆ ಆಗ್ತಿತ್ತಂತೆ, ನಿಜನಾ? ಇಲ್ಲ, ಅದು ಕಳಪೆ ಕೊಡ್ತಿದ್ರು. ಸೊ ಕಳಪೆ ವಾತಾವರಣ ಬಹಳ ವಿಭಿನ್ನವಾಗಿರ್ತಿತ್ತು. ಅಂದ್ರೆ ಅಲ್ಲಿ ಒಳಗಡೆ ವಾರ ಪೂರ್ತಿ AC ನಲ್ಲಿದ್ದು ಲೈಟ್ಸು ಇದ್ರ ನಡುವೆ ಇರ್ತಿದ್ ವಾತಾವರಣದಿಂದ ದಿಢೀರ್ ಅಂತ ನೀವು ಕಳಪೆಗೆ ಹೋದ್ರೆ ಅಲ್ಲಿ AC ಇರೋದಿಲ್ಲ. ಅಂಡ್ ರೆಗ್ಯುಲರ್ ವೆದರ್ಗೆ ಅಡ್ಜಸ್ಟ್ ಆಗ್ಬೇಕು. ನಾವು ಮಂಗಳೂರಿನವ್ರು, ಕರಾವಳಿಯವರು, ತುಂಬಾ ಬಿಸಿಲೂರಿಂದ ಬರೋರು ನಾವು. ನಮಗೆ ಹ್ಯುಮಿಡಿಟಿ ಇದೆ, ಇಲ್ಲಿ ತುಂಬಾ ಚಳಿ. ಸೊ ಆ ವಾತಾವರಣ ಜೊತೆಗೆ ಅಲ್ಲಿ ರಾಗಿ ಗಂಜಿ ತಿನ್ಬೇಕು, ನಮ್ದಲ್ಲದೆ ಇರೋ ಫುಡ್, ನಾವು ಕುಚಲಕ್ಕಿ ಗಂಜಿ ತಿನ್ಕೊಂಡಿರೋರು. ಸೊ ಆರೋಗ್ಯದ ಮೇಲೆ ಬಹಳ ಸಮಸ್ಯೆ ಬರ್ತಿತ್ತು. ನನಗೂ PCOD ಅದೆಲ್ಲ ಇಶ್ಯೂಸ್ ಇದ್ದಿದ್ದ ಕಾರಣಕ್ಕೆ ತುಂಬಾ ಸಮಸ್ಯೆಗಳಾಗ್ತಿತ್ತು ನನಗೆ. ಅದು ಹೆಣ್ಮಕ್ಳು ನನಗೆ ಅಂತಲ್ಲ, ಹೆಣ್ಮಕ್ಳು ಯಾರೇ ಕಳಪೆಗೆ ಹೋಗಿದ್ರು ಎಲ್ಲರಿಗೂ ಸಮಸ್ಯೆ ಆಗ್ತಿತ್ತು. ಶೋಭಾ ಅವರು ಕೂಡ ಕಳಪೆಗೆ ಹೋದಾಗ್ಲೇ ಅವ್ರ ಆರೋಗ್ಯ ತುಂಬಾ ಎಫೆಕ್ಟ್ ಆಗಿ ಅವ್ರ ಮನೆಗೆ ಹೋಗಿದ್ದು. ಸೊ ಅಲ್ಲಿ ನಾನು ಶೋಭಾ ಅವ್ರು ಬಿಟ್ಟು ಬೇರೆ ಯಾರು ಕಳಪೆಗೆ ಹೋಗಿಲ್ಲ. ಹಾಗಾಗಿ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ವೀಕೆಂಡಲ್ಲಿ ಎಷ್ಟು ಆರೋಗ್ಯ ಸಮಸ್ಯೆ ಆಗ್ತಿತ್ತು ಅಂತ. ಅದನ್ನ ಬೇರೆ ರೀತಿ ಪೋರ್ಟ್ರೆ ಮಾಡೋ ಪ್ರಯತ್ನ ಮನೆಯವ್ರು ಮಾಡಿದ್ರು. ಹಾಗಾಗಿ ಜನಕ್ಕೆ ಹಾಗೆ ಅನ್ಸುವಾಗ ಆಯ್ತು ಅಷ್ಟೇ. ಈಗ ಕಳಪೆ ಅಂತ ಬಂದ್ರೆ ಜಾಸ್ತಿ ನಿಮಗೆ ಕಳಪೆಯನ್ನ ಕೊಡ್ತಾ ಇದ್ರು, ಯಾಕೆ? ಏನಾದ್ರು ಅಥವಾ ಮಾತಾಡ್ಕೊಂಡು ಏನಾದ್ರು ಕೊಡ್ತಾ ಇದ್ರ, ಅಥವಾ ಅಲ್ಲಿ ಕೂತಲ್ಲೇ ಆ ರೀತಿ ಆಗ್ತಾ ಇತ್ತಾ, ಹೇಗೆ? ಮಾತಾಡ್ಕೊಂಡು ಕೊಡ್ತಾ ಇದ್ರು ಅಂತ ನಂಗೆ ಅನ್ಸಲ್ಲ. ಆದ್ರೆ ಯಾರೋ ಒಬ್ರು ಕೊಟ್ಟ ತಕ್ಷಣ ಎಲ್ಲರೂ ಅದೇ ಹೆಸರು ತಗೊಳ್ತಿದ್ರು. ಸುಲಭ ಆಗುತ್ತೆ, ಈಸಿ ಟಾರ್ಗೆಟ್ ಅನ್ನೋ ಕಾರಣಕ್ಕೆ. ಟಾಸ್ಕ್ ಗಳಿಂದ ಯಾಕೆ ನಿಮ್ಮನ್ನ ಆಚೆ ಇಡ್ತಾ ಇದ್ರು? ನರಕದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದವಳು ನಾನು. ಟಾಸ್ಕ್ ಬಂದಾಗ ನನಗೆ ಗೊತ್ತಿರ್ಲಿಲ್ಲ ಅವ್ರಿಗೆ ಆಟ ಆಡಬೇಕು, ಅವ್ರಿಗೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ನೀನು ಉಸ್ತುವಾರಿ ಮಾಡು, ಮಾತು ಚೆನ್ನಾಗಿ ಆಡ್ತೀರಾ, ಉಸ್ತುವಾರಿ ಮಾಡು ಅಂತ ಹೇಳಿ ಟಾಸ್ಕ್ ಇಂದ ಹೊರಗೆ. ಆ ಕಾರಣಕ್ಕೆ ನಿಮ್ಗೆ ಉಸ್ತುವಾರಿ ಕೊಡ್ತಾ ಇದ್ರು. ಕನ್ವಿನ್ಸ್ ಮಾಡ್ತಿದ್ದೆ ಹಾಗೆ. ಉಸ್ತುವಾರಿಗಳೇ ಮೇಜರ್ ಈ ಟಾಸ್ಕ್ ಅಲ್ಲಿ. ಸೊ ಮಾತಾಡೋರೆ ಉಸ್ತುವಾರಿಗೆ ಹೋಗ್ಬೇಕು. ನೀನ್ ಮಾತಾಡ್ತೀಯ, ಹಾಗಾಗಿ ಎದುರಾಳಿನ ಉಸ್ತುವಾರಿನ ಮೂಲಕ ನೀನು ಇದ್ ಮಾಡ್ಬೋದು. ಹಾಗಾಗಿ ಉಸ್ತುವಾರಿ ತಗೋ ಅಂತ ಮನವೊಲಿಸ್ತಾ ಇದ್ದಿದ್ದು ನಾನು. ನಾವು ಈ ಟಾಸ್ಕ್ ಗೆಲ್ಲೇಬೇಕು, ಇಲ್ಲಾಂದ್ರೆ ಟೀಮ್ ಸೋಲುತ್ತೆ, ಒಪ್ಕೊ ಅಂತ ಹೇಳಿ ಮನವೊಲಿಸ್ತಾ ಇದ್ರು. ಲಾಸ್ಟ್ ಒಂದು ಎಪಿಸೋಡ್ ನಲ್ಲಿ ಸುದೀಪ್ ಸರ್ ನಿಮ್ದೇ ಒಂದಷ್ಟು ಟ್ರೋಲ್ ಗಳನ್ನ ತೋರಿಸ್ತಾರೆ. ನಿಮ್ ಟ್ರೋಲ್ ನೋಡ್ಬಿಟ್ಟು ನಿಮಗೆ ಏನ್ ಅನಿಸ್ತಾ? ತುಂಬಾ ನಕ್ಕಿದೀನಿ. ಸಹಜವಾಗಿ ಅಂದ್ರೆ ನಾನೇನು ಯಾವುದೇ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಯಾವ ಟ್ರೋಲ್ನು ನಾನೇನು ಗಂಭೀರವಾಗಿ ತಗೊಳ್ಳೋದಿಲ್ಲ. ಕ್ರಿಯೇಟಿವಿಟಿ ಬಗ್ಗೆ ನನಗೆ ಖುಷಿ ಇದೆ. ಎಲ್ಲ ಟ್ರೋಲರ್ಸ್ಗಳಿಗೆ, ಮೀಮ್ಸ್ ಮಾಡೋರಿಗೆ ನಿಮ್ಮ ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇವಾಗ ಆಚೆ ಬಂದಾದ್ಮೇಲೆ ಎಪಿಸೋಡ್ಗಳನ್ನ ಅಥವಾ ಟ್ರೋಲ್ಸ್ಗಳನ್ನೆಲ್ಲ ನೋಡಿದ್ರಾ? ಇಲ್ಲ, ಯಾವುದು ಇನ್ನು ಸರಿಯಾಗಿ ನೋಡಿಲ್ಲ. ಇನ್ನು ನೋಡಕ್ ಸಮಯ ಸಿಕ್ಕಿಲ್ಲ. ಅದೇ ನೀವೆಲ್ಲ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಟ್ರೆ ನಾನು ಒಂಚೂರು ಆರಾಮಾಗಿ ಕುತ್ಕೊಂಡು ನೋಡ್ತೀರಾ? ಟಾಸ್ಕ್ ಅಂತ ಬಂದಾಗ ಚೈತ್ರಕ್ಕ ಪಕ್ಷಪಾತನ ಮಾಡ್ತಾ ಇದ್ರ? ಖಂಡಿತವಾಗ್ಲೂ ಇಲ್ಲ. ನನ್ನ ಟೀಮ್ಗೋಸ್ಕರ ನಾನು ಸ್ಟ್ಯಾಂಡ್ ತಗೊಳ್ತಾ ಇದ್ದೆ. ಟಾಸ್ಕ್ ಅಂತ ಬಂದ್ರು ಕೂಡ ತಂಡನೇ, ನನ್ನ ಟೀಮೇ. ನನ್ನ ಟೀಮ್ ಗೆಲ್ಬೇಕು ಅನ್ನೋ ಕಾರಣಕ್ಕೆ ನಾನು ಆಟ ಬಿಟ್ಟು ಉಸ್ತುವಾರಿ ಮಾಡ್ತಾ ಇದ್ದೆ. ಹಾಗಿರ್ಬೇಕಾದ್ರೆ ನಾನು ಪಕ್ಷಪಾತ ಮಾಡೋದೇನು ಇಲ್ಲ. ನನ್ನ ಟೀಮ್ಗೋಸ್ಕರ ಆಟ ಆಡ್ತಾ ಇದ್ದೆ. ರಜತ್ ಅವರ ಉಸ್ತುವಾರಿ ಹೇಗಿತ್ತು? ಅದೇ ಅವರು ಇನ್ನೊಬ್ರಿಗೆ ಯಾವಾಗ್ಲೂ ಹೇಳೋರಲ್ಲ, ಪೂರ್ತಿ ಸೀಸನ್ ಅಲ್ಲಿ ನನ್ನ ಉಸ್ತುವಾರಿ ಸರಿ ಇಲ್ಲ, ಬರೀ ಉಸ್ತುವಾರಿ ಮಾಡ್ತೀನಿ ಅಂತ ಹೇಳ್ತಿದ್ರು. ಉಸ್ತುವಾರಿ ಎಷ್ಟು ಕಷ್ಟ ಮತ್ತೆ ಎಷ್ಟು ಏನು ಮಾತುಗಳನ್ನ ಕೇಳಬೇಕಾಗತ್ತೆ ಅನ್ನೋದು ಈ ವಾರ ರಜತ್ ಅವ್ರಿಗೆ ಅರ್ಥ ಆಯ್ತು ಅನ್ಸುತ್ತೆ. ಅಂದ್ರೆ ನೀವು ಬಂದಿದ್ ವೀಕಲ್ಲಿ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಆ ವೀಕಲ್ಲಿ ಅವರು ಒಂದು 2-3 ಜನಕ್ಕೆ ಹೆಚ್ಚಾಗಿ ಒಲವನ್ನ ತೋರಿಸ್ತಾ ಇದ್ರು ಅಂತ ಅನ್ಸ್ಲಿಲ್ವಾ? ಅದೇ ಆ ತರ ಸುದೀಪ್ ಸರ್ ಕೂಡ ಹೇಳ್ತಾರೆ ಇದು. ಯಾಕಂದ್ರೆ ಅಲ್ಲಿ ಏನಾಗಿತ್ತು, 2 ಸಲನು ನಂದೇ 2 ಹಾಕಿರೋ ವಿಡಿಯೋನ ನಾನು ನೋಡಿದಾಗ್ಲೂ 2 ಸಲ ನನಗೇನೆ ಅವ್ರು ಫೌಲ್ ಕೊಟ್ಟಿರೋದು. ಸೊ ಎಲ್ಲೋ ಗಮನ ಎಲ್ಲೋ ಒಂದ್ ಕಡೆ ನನ್ನ ಮೇಲೆ ಜಾಸ್ತಿ ಇತ್ತು. ಹಾಗಾಗಿ ಸರಿಯಾಗಿ ಆಟವನ್ನ ಅಳಿಯುವಂತ ನಿರ್ಧಾರಕ್ಕೆ ಅವ್ರು ಬರ್ಲಿಲ್ಲ ಅಂತ ನಂಗೆ ಅನ್ಸಿದೆ. ಈಗ ಬಿಗ್ ಬಾಸ್ ಅಂತ ಬಂದ್ರೆ ಯಾರಾದ್ರೂ ಮೋಸದಿಂದ ಆಟ ಆಡ್ತಿರೋರು ಯಾರಾದ್ರೂ ಇದಾರ ಅಲ್ಲಿ? ಟಾಸ್ಕ್ಗಳಲ್ಲಿ ಎಲ್ಲರೂ ಮೋಸ ಮಾಡ್ತಾ ಇದ್ದಾರೆ, ಅದನ್ನು ಗೊತ್ತಾಗ್ತಾ ಇದೆ. ಅದು ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಟಾಸ್ಕ್ ಅಂತ ಬಂದಾಗ ರೇ ಹುಡ್ಕೋದು, ಸ್ಟ್ರಾಟಜಿ ಮಾಡೋದು, ಮೋಸ ಮಾಡೋದು ಇದ್ದೇ ಇದೆ. ಅಂದ್ರೆ 3 ವಾರದಿಂದ ಕಂಟಿನ್ಯೂಸ್ ಆಗಿ ಭವ್ಯ ಅವರು ಸುದೀಪ್ ಸರ್ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ನಾನು ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಅಟೆಂಡ್ ಆಗಿದ್ದೀನಿ. ಸೊ ಅದ್ರಲ್ಲೇನು ವಿಶೇಷ ಅಂತ ಏನಿರೋದಿಲ್ಲ. ಅದೇ ಅಂದ್ರೆ ತಿದ್ದುಕೊಳ್ಳೋ ಪ್ರೊಸೆಸ್ ನಲ್ಲಿ ಅವ್ರಿಗೆ ಏನ್ ಬೇಕೋ ಅದನ್ನ ಹೇಳ್ತಾರೆ ಅಷ್ಟೇ ಅಂತ. ಈಗ ನಿಮ್ಮಮ್ಮ ಬಂದು ಹೋದಂತಹ ಕ್ಷಣದಿಂದಲೂ ಕೂಡ ನಿಮ್ಮ ಆಟ ಸಂಪೂರ್ಣವಾಗಿ ಬದಲಾಗ್ತಾನೆ ಬಂತು. ಅಮ್ಮ ಬಂದು ಚಾರ್ಜ್ ಮಾಡಿ ಹೋದ್ರ? ಅಂದ್ರೆ ನನಗೆ ಮನೆ ಒಳಗಡೆ ಇದ್ದಾಗ ಇದ್ದಿದ್ದು ಅದೊಂದೇ ಭಯ. ಅಂದ್ರೆ ಅಮ್ಮ ಹೇಗೆ ತಗೊಳ್ತಿದಾರೋ ಇಲ್ವೋ, ಇದನ್ನ ಸ್ಪೋರ್ಟಿವ್ ಆಗಿ ತಗೊಳ್ತಿದಾರೋ ಇಲ್ವೋ, ಅವ್ರಿಗೆ ಎಲ್ಲಿ ಬೇಜಾರಾಗುತ್ತೋ ಅನ್ನೋದೊಂದೇ ಆತಂಕ ಇತ್ತು. ಹೌದು. ಅಮ್ಮ ಬಂದು ಹೋದಾಗ ಅವ್ರು ಈ ಕಳಪೆ ಇದನ್ನೆಲ್ಲ ತುಂಬಾ ಸ್ಪೋರ್ಟಿವ್ ಆಗಿ ತಗೊಳ್ತಿದ್ದಾರೆ ಅನ್ನೋದು ಯಾವಾಗ ಗೊತ್ತಾಯ್ತು. ಸೊ ಆವಾಗ ನಾನು ಸ್ವಲ್ಪ ಫ್ರೀ ಮೈಂಡ್ ಆದೆ. ಸೊ ಚೆನ್ನಾಗಿ ಆಡೋದಕ್ಕೆ ಅವಾಗ ಅವಕಾಶ ಆಯ್ತು. ನಿಮ್ ತಾಯಿಯವರು ಬಂದು ನೀವೆಲ್ಲ ನನ್ನ ಮಗಳಿಗೆ ಕಳಪೆ ಕೊಡ್ತೀರಾ, ನಾನು ಉತ್ತಮ ಕೊಡ್ತೀನಿ ಅಂತಂದಾಗ ನಿಜ ಅಲ್ಲಿ ಇದ್ದವ್ರಿಗೆ ಮಾತ್ರ ಅಲ್ಲ, ನೋಡಿದವ್ರಿಗೂ ಕೂಡ ಒಂದ್ ಕ್ಷಣ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಆ ಮೂಮೆಂಟ್. ನೀವ್ ಒಂದಷ್ಟು ಮಾತಾಡಿದ್ರಿ, ನಮ್ಮ ಮನೇಲಿ 2 ಹೆಣ್ಮಕ್ಳು, ಗಂಡ್ ಮಕ್ಳು ಇಲ್ಲ ಅಂತ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರು ಜನ ಅಂತ. ಸೊ ಎಲ್ರು ಕೂಡ ಕನೆಕ್ಟ್ ಆದ್ರು ಆ ಒಂದು
ಒಂದು ಪ್ರೋಮೋ ಯಾರು ನೋಡ್ತಾರೆ ಎಲ್ರು ಕೂಡ ನಿಜ ಕಣ್ಣೀರ್ ಹಾಕ್ಬಿಟ್ರು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಖುಷಿ ಇದೆ. ನಾನು ಇಡೀ ಬದುಕಿನುದ್ದಕ್ಕೂ ನಾನು ಬಡ್ದಾಡಿದ್ದೆ ಅಮ್ಮನಿಂದ ಒಳ್ಳೆ ಮಗಳು ಅನಿಸ್ಕೋಬೇಕು, ಅಮ್ಮನಿಂದ ನನಗೆ ಗಂಡು ಮಕ್ಳಿಲ್ಲ ಅನ್ನೋ ಕೊರಗನ್ನ ಹೆಣ್ಮಕ್ಳು ನಿವಾರಿಸಿದ್ದಾರೆ ಅನ್ನೋ ಒಂದು ಸಂತೃಪ್ತಿನ ಕೊಡ್ಬೇಕು ಅನ್ನೋದೇ ನನ್ನ ಇಡೀ ಬದುಕಿನ ಉದ್ದೇಶ ಆಗಿತ್ತು. ಸೊ ಅದೆಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಆ ಸಾರ್ಥಕ್ಕೆ ಸಿಕ್ತು ಅಂತ ಅನ್ಸುತ್ತೆ. ಅಮ್ಮನ ಹತ್ರ ಉತ್ತಮ ಅಂತ ಹಾಕ್ಸ್ಕೊಂಡಿದ್ದು ಹೇಗಿತ್ತು ಮೂಮೆಂಟ್? ತುಂಬಾ ಬಹುಶಃ ಯಾವ ಅವಾರ್ಡ್ಗಳು ಯಾವ ಪ್ರಶಸ್ತಿಗಳು ಕೊಡದೇ ಇರುವ ಗರ್ವ ಖುಷಿ ಆ ಕ್ಷಣ ಕೊಟ್ಟಿದೆ ನಂಗೆ. ನಿಮಗೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಯಾರು ಬರ್ತಾರೆ ಅಂತ ಗೊತ್ತಿತ್ತಾ? ಇಲ್ಲ, ಏನು ಇಲ್ಲ. ಗೊತ್ತಿರ್ಲಿಲ್ಲ, ಏನು ಗೊತ್ತಿಲ್ಲ. ಅಥವಾ ಬಿಗ್ ಬಾಸ್ಗೆ ಹೋದ್ಮೇಲೆ ಅಲ್ಲಿ ಯಾರಾದ್ರೂ ಪರಿಚಯ ಇದ್ರಾ? ಇಲ್ಲ, ಯಾರು ಪರಿಚಯ ಇಲ್ಲ, ಎಲ್ರೂ ಹೊಸಬ್ರೆ. ನಿಮೇ ಅಲ್ಲ, ನೀವ್ ಯಾರಿಗಾದ್ರೂ ಪರಿಚಯ ಇದ್ರಾ? ಅಂದ್ರೆ ನನ್ನ ಬಗ್ಗೆ ಕೆಲವರು ಗೊತ್ತಿತ್ತು. ತ್ರಿವಿಕ್ರಮ್ ಅಣ್ಣಂಗೆ, ಸುರೇಶ್ ಅಣ್ಣಂಗೆ, ಮಂಜಣ್ಣಂಗೆ ಅವರೆಲ್ಲ ನನ್ನ ಭಾಷಣಗಳನ್ನ ಕೇಳಿದ್ರಂತೆ. ಧರ್ಮಣ್ಣ ಅವ್ರಿಗೆಲ್ಲ ನನ್ನ ಭಾಷಣ ಕೇಳಿದ್ದು ಗೊತ್ತಿತ್ತು. ಸೊ ತ್ರಿವಿಕ್ರಮ್ ಅಣ್ಣ ಎಲ್ಲ ನನ್ನ ಅವ್ರು ಹೇಳ್ತಾ ಇದ್ರು ನನ್ನ ಭಾಷಣದ ಅಭಿಮಾನಿ ಅಕ್ಕ ಅಂತ. ಸುರೇಶ್ ಅಣ್ಣ ಈ ಹಿಂದೆ ಪ್ರಚಾರಕ್ಕಾಗಿದ್ದವರು, ಹಾಗಾಗಿ ಅವ್ರಿಗೆ ನನ್ನ ಭಾಷಣಗಳು ಗೊತ್ತಿತ್ತು ಅಂತ ಹೇಳ್ತಾ ಇದ್ರು. ಈಗ ಯಾವುದೋ ಒಂದು ಟಾಸ್ಕ್ ಅಲ್ಲಿ ಹೊರಗಿಟ್ರು ಅಥವಾ ಕೂತ್ಕೊಂಡು ಅಲ್ಲೇ ನಾಮಿನೇಟ್ ಮಾಡಿದ್ರು, ವ್ಯಂಗ್ಯವಾಗಿ ಮಾತಾಡ್ತಾರೆ, ಅವಮಾನ ಮಾಡ್ತಾರೆ, ಅದೇ ನೆಕ್ಸ್ಟ್ ನೀವು ಮತ್ತೆ ಅದೇ ನಗುಮುಖದಿಂದ ಬರ್ತೀರಾ ಅಥವಾ ಅವ್ರಿಗೆ ಅಡ್ಗೆ ಮಾಡ್ಕೊಡ್ತೀರಾ, ಅವ್ರನ್ನ ಮಾತಾಡಿಸ್ತೀರಾ? ಹೇಗ್ ಸಾಧ್ಯ? ಒಂದ್ ಚೂರಾದ್ರೂ ಕೋಪ ಇರಲ್ವಾ? ಕೋಪ ಬಂದಾಗ ತುಂಬಾ ಕೋಪ ಮಾಡ್ಕೋತೀನಿ. ನನ್ನಷ್ಟು ಕೋಪ ಮಾಡ್ಕೊಳ್ಳೋದು ಯಾರು ಇಲ್ಲ. ನನ್ನದೇ ಮನಸ್ಸಿನಲ್ಲಿ ಸಿಟ್ಟಾಗ್ಲಿ ಗುಟ್ಟಾಗ್ಲಿ ಮನಸ್ಸೊಳಗಡೆ ಇಟ್ಕೊಳ್ಳಲ್ಲ, ಹೊಟ್ಟೆ ಒಳಗಡೆ ಇಟ್ಕೊಳ್ಳಲ್ಲ ಅಂತ. ಸಿಟ್ಟು ಬಂದ್ರೆ ಅಲ್ಲೇ ಮುಖಕ್ಕೆ ಹೇಳ್ತೀನಿ, ಕೋಪ ಹೊರಗಡೆ ಹಾಕೊಳ್ತೀನಿ. ಒಳಗಡೆ ಇಟ್ಕೊಂಡು ನನಗೆ ಸಾಧಿಸೋದು ಬರೋದಿಲ್ಲ. ಸೊ ನಾನು ಯಾವಾಗಲೂ ಅಂತೀನಿ, ಸಿಟ್ಟೆ ಬರಲಿ ಏನೇ ಬರಲಿ ಒಂದ್ಸಲ ಹೊರಗಡೆ ಹಾಕ್ಬಿಡಿ, ಕ್ಲೀನ್ ಹಾರ್ಟೆಡ್ ಆಗ್ತೀರಿ ನೀವು ಅಂತ. ಸೊ ಒಂದ್ಸಲ ಮುಗೀತಲ್ಲಿಗೆ, ಕೋಪ ಮಾಡ್ಕೊಂಡೆ, ಬೈದೆ, ಅತ್ತೆ, ಮುಗೀತು, ಫಿನಿಶ್. ಅದನ್ನೇ ಎಷ್ಟೊತ್ತು ಅಂತ ಕ್ಯಾರಿ ಮಾಡ್ತೀರಾ ನೀವು? ಕ್ಯಾರಿ ಮಾಡೋಕ್ಕಾಗಲ್ವಲ್ಲ, ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ನಿಮ್ಗೆ ಯಾರು ಕಣ್ಣೀರು ಒರ್ಸಕ್ಕಿಲ್ಲ. ಎಸ್ಪೆಷಲಿ ನನಗಂತೂ ಯಾರು ಇರಲಿಲ್ಲ. ನನಗಂತೂ ಯಾರೋ ಸಮಾಧಾನ ಮಾಡೋಕ್ಕೆ ಕಣ್ಣೀರು ಒರ್ಸಕ್ಕೆ ಯಾರು ಇಲ್ಲದೆ ಕಾರಣಕ್ಕೆ ನಾನೇ ಸಮಾಧಾನ ಮಾಡ್ಕೋಬೇಕಾಗಿತ್ತು, ನಾನೇ ಬೌನ್ಸ್ ಬ್ಯಾಕ್ ಆಗಬೇಕಾಗಿತ್ತು. ಹಾಗಾಗಿ ನಾನು ಅದನ್ನ ಬೇಗ ಮಾಡ್ಕೊಳ್ತಿದ್ದೆ ಅಷ್ಟೇ ಅಂತ. ನಿಜ, ನಿಮ್ಮ ಒಂದು ಜರ್ನಿನ ನೋಡ್ತಾ ಬಂದ್ರೆ ನಮ್ಮಂತ ಸಾಕಷ್ಟು ಜನಕ್ಕೆ ತಾಳ್ಮೆಯಿಂದ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಕಲಿತೀವಿ. ಎಸ್ಪೆಷಲಿ ಆ ರೆಸಾರ್ಟ್ ಗೇಮ್ ಅಂತ ಬರುತ್ತಲ್ಲ, ಅಬ್ಬಾ ನೀವು ಸಿಬ್ಬಂದಿ ಆದಾಗ್ಲಂತೂ ಎಷ್ಟು ತಾಳ್ಮೆಯಿಂದ ವರ್ತಿಸಿದ್ದೀರಿ ಅಂದ್ರೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಅದು ರೆಸಾರ್ಟ್ ಟಾಸ್ಕ್ ಇನ್ ಮಾತ್ರ. ಅದ್ರ ಬಗ್ಗೆ ಹೇಳೋದು ತುಂಬಾ ಖುಷಿ ಇದೆ. ನಾನು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರುವಂತ ಟಾಸ್ಕ್ ಯಾವಾಗ್ಲೂ ನಂಗೆ ಅಮ್ಮ ಎಲ್ಲ ಹೇಳೋರು, ಇವಳು ತಾಳ್ಮೆ ಇಲ್ಲ ಅಂತ ಅನ್ನೋರು. ಬಹುಶಃ ಅದನ್ನ ಸುಳ್ಳು ಮಾಡಿದ್ದೀನಿ ಅನ್ನೋದೊಂದು ಖುಷಿ ಇದೆ. ಮನೇಲೂ ಹೇಳ್ತಿದ್ರು, ಇವಳು ಕೇಳಿಸ್ಕೊಳೋದಿಲ್ಲ, ತಾಳ್ಮೆ ಇಲ್ಲ, ಬೇಗ ಮಾತಾಡ್ತಾಳೆ ಅಂತ ಹೇಳ್ತಾ ಇದ್ರು. ರೆಸಾರ್ಟ್ ಟಾಸ್ಕ್ ಅಲ್ಲಿ ಬಹಳ ಕಡಿಮೆ ಮಾತಾಡಿದ್ದೆ. ಸೊ ಅದು ತುಂಬಾ ಖುಷಿ ಕೊಟ್ಟಿರೋ, ತುಂಬಾ ಎಂಜಾಯ್ ಮಾಡಿರೋ ಟಾಸ್ಕ್ ನಾನು ಅದು. ಆ ಒಂದು ಟಾಸ್ಕ್ ಅಲ್ಲಿ ನಿಮ್ಮ ಮತ್ತೆ ನಿಮ್ಮ ಶಿಷ್ಯ ಅವ್ರದ ಒಂದು ಬಾಂಡಿಂಗು, ಅಯ್ಯೋ ದೇವರೇ ನೋಡಕ್ ಆಗ್ತಾ ಇಲ್ಲ, ಅಷ್ಟು ನಕ್ಕಿ ಸಾಕಾಗ್ಬಿಟ್ಟಿದೀವಿ ನಾವು. ನಿಮ್ಮ ಅವರ ಒಂದು ಬಾಂಡ್ ಹೇಳೋದಾದ್ರೆ ಖುಷಿ ಇದೆ. ತುಂಬಾ ಕಾಲು ಎಳಿತಿದ್ರು, ತುಂಬಾ ಇರಿಟೇಟ್ ಕೂಡ ಮಾಡ್ತಿದ್ರು. ಕಿರಿಕಿರಿ ಅಂತೂ ಅನ್ಸಿದ್ದೇ ಇದೆ ನನಗೆ, ನನ್ನನ್ನೇ ಯಾವಾಗ್ಲೂ ಟಾರ್ಗೆಟ್ ಮಾಡ್ತಾರೆ ಅಂತ. ಈಗ ಗೊತ್ತಾಗ್ತಿದೆ, ಜನನು ಹೇಳ್ತಿದ್ರು ರಜತ್ ಅವ್ರು ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ರು ಅಂತ. ಅಲ್ಲಿ ಒಳಗಡೆ ಇರೋವಾಗ ಅವ್ರು ಹೇಳೋರು ನಾನು ಅವ್ರು ಬೆನ್ನ ಹಿಡ್ದಿದ್ದೀನಿ ಅಂತ, ಇಲ್ಲ ಅವರೇ ನಾನು ಬೆನ್ನ ಬಿದ್ದಿದ್ರು ಅನ್ನೋ ಜನ ನೋಡಿದ್ದಾರೆ. ಅದ್ರಲ್ಲಿ ಖುಷಿ ಇದೆ. ಬಿಗ್ ಬಾಸ್ ಮನೆಗೆ ದೆವ್ವ ಮೋಹಿನಿ ಬಂದಾಗಂತೂ ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ಟ್ರೋಲ್ ಆಗಿದ್ದಂದ್ರೆ ಅದೇ ನಿಮ್ದು. ನೀವು ದೇವರ ಹತ್ರ ಬೇಡ್ಕೊಳ್ತಿದ್ದಾಗ ಅವ್ರು ಈಗ ನೆನ್ಪದ್ನ ಅಣ್ಣ ಅಂತ ಅಂತ್ರಲ್ಲ, ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಿಜ. ಎಪಿಸೋಡ್ ಮಾತ್ರ ನನಗ್ ಬಹಳ ಭಯ ಹುಡ್ಸಿದ್ದೆ ಇದದು ದಿನ. ಅದು ಅಂದ್ರೆ ನಾನ್ ತುಂಬಾ ನಂಬ್ತೀನಿ, ದೆವ್ವ ಭೂತಕ್ಕೆಲ್ಲ ತುಂಬಾ ಹೆದರ್ತೀನಿ ನಾನು. ಸೊ ಆ ಕ್ಷಣ ಇದೆಲ್ಲ ತುಂಬಾ ಭಯದಲ್ಲಿ ಕಳೆದಿದ್ದೆ ನಾನು ಆ ದಿನ. ಎಲ್ಲ ಎದ್ರುಕೊಬಿಟ್ಟಿದ್ರ ಮನೆಗ್ ದೆವ್ವ ಬಂತು ಅಂತ? ಎಲ್ರು ಭಯ ಪಟ್ಕೊಂಡಿದ್ರು. ಅದ್ರಲ್ಲಿ ಇದ್ದಿದ್ದು 3-4 ಜನಕ್ಕೆ ಮಾತ್ರ ಗೊತ್ತಿತ್ತು. ಅಲ್ಲಿ ಉಳಿದಿರೋ ಧನರಾಜಣ್ಣ, ನಾನು, ಭವ್ಯ ಎಲ್ರು ಹೆದರಿದ್ರು. ಐಶೋ ಅವರು ಕೂಡ ಫುಲ್ ಎಲ್ರು ಹೆದರಿದ್ರು. ನೋಡಿ, ಅವ್ರ ಇಂಡಸ್ಟ್ರಿನಲ್ಲಿ ಇರೋರು, ಅವ್ರಿಗೆಲ್ಲ ಗೊತ್ತಿತ್ತಂತೆ ಸೀರಿಯಲ್ ಆಗೋದು. ಅದ್ರಲ್ಲಿ ಐಶ್ವರ್ಯ ಅವರೆಲ್ಲ ರೋಲ್ ಮಾಡ್ಬೇಕಾಗಿತ್ತು, ಅದೆಲ್ಲ ಗೊತ್ತಿದ್ದೆ ಅವ್ರು ಅಷ್ಟು ಹೆದರಿದ್ದಾರೆ. ನಿನ್ ಗೊತ್ತಿಲ್ಲದೆ ಇರೋ ನಾನ್ ಹೆದ್ರದ್ರಲ್ಲಿ ಆಶ್ಚರ್ಯ ಇಲ್ಲ. ನಾನ್ ಹೆದ್ರದ್ ಮಾತ್ರ ನಾಟಕ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಉಳಿದಿರೋರ ಬಗ್ಗೆ ಕಮೆಂಟ್ ಮಾಡ್ಲೇ ಇಲ್ಲ. ಅದು ಸ್ವಲ್ಪ ರಜತೆ ಸ್ವಲ್ಪ ಅದನ್ನ ದೊಡ್ಡದ್ ಮಾಡ್ತಿದ್ದು ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ನಿಮ್ದು ಉಂಗುರ ಕಳೆದೋಗುತ್ತೆ. ಯಾಕ ಉಂಗುರದ ಮೇಲೆ ಅಷ್ಟೊಂದು ಪ್ರೀತಿ? ಚಿನ್ನದ ಉಂಗುರ ಅಲ್ವಾ, ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ. ವೆರಿ ನೈಸ್ ಆನ್ಸರ್. ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ, ಹಂಗಾಗಿ ಗಿಫ್ಟೆಡ್ ಉಂಗುರ ಅದು. ಹಾಗಾಗಿ